ನೋಡಿ, ಇನ್ನೊಂದು ಬಸ್ನಲ್ಲಿ ಹೃದಯಾಘಾತ ಆಗುತ್ತೆ, ಆಸ್ಪತ್ರೆ ಕರ್ಕೊಂಡು ಬರ್ತಾರೆ, ವೈದ್ಯರಿಲ್ಲದೆ ಸಾವನ್ನಪ್ಪಿರೋದು. ನೆಲಮಂಗಲದಲ್ಲಿ ಒಂದು ಘನಘೋರ ಘಟನೆ. ಹಾಸನದಿಂದ ಬೆಂಗಳೂರಿಗೆ KSRTC ಬಸ್ನಲ್ಲಿ ವೆಂಕಟೇಶನ್ ಅವರು ಬರ್ತಾ ಇದ್ರು. ಬಸ್ನಲ್ಲಿ ಮಾರ್ಗ ಮಧ್ಯೆ ಎದೆನೋ ಕಾಣಿಸ್ಕೊಳ್ಳುತ್ತೆ. ಬಟ್ ಡ್ರೈವರು ಕರ್ಕೊಂಡು ಬರ್ತಾರೆ ಹಾಸ್ಪಿಟ್ಲಿಗೆ, ಸೋಲೂರು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ, ಸರ್ಕಾರಿ ಆಸ್ಪತ್ರೆ. ಆದರೆ ವೈದ್ಯರೇ ಇಲ್ಲ ಅಲ್ಲಿ. ಪ್ರಥಮ ಚಿಕಿತ್ಸೆ ನೀಡಿ ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಂತಾರೆ. ಆದರೆ ಮಾರ್ಗ ಮಧ್ಯದಲ್ಲಿ ವೆಂಕಟೇಶ್ 55 ವರ್ಷ ಮೃತಪಟ್ಟಿದ್ದಾರೆ. 55 ವರ್ಷ ಮೃತಪಟ್ಟಿದ್ದಾರೆ. ಹಾಸನ ಜಿಲ್ಲೆ ದೊಡ್ಡ ಮಣ್ಣಿಗನಹಳ್ಳಿ ಗ್ರಾಮದ ವೆಂಕಟೇಶ್ ಅವರು. ನಿನ್ನೆಯೆಲ್ಲ ಆರೋಗ್ಯ ಸಚಿವರು ಸಭೆ ಮಾಡಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳು ತಗೋಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಫೈನ್, ನಿಮಗೆ ಡಾಕ್ಟರ್ಗಳೇ ಇಲ್ಲ, ಹೃದ್ರೋಗ ತಜ್ಞರೇ ಇಲ್ಲ, ಕನಿಷ್ಠ ಒಂದು ಪ್ರಾಥಮಿಕ ಚಿಕಿತ್ಸೆ ಕೊಡ್ತಕ್ಕಂಥವ್ರು ಇಲ್ಲ ಅಂತಂದರೆ ಬೇರೆ ಎಲ್ಲ ಮಾಡ್ಕೊಂಡು ಏನು ಪ್ರಯೋಜನ? ಹಾಸನದ ಸರ್ ಬತ್ತಿದ್ದು ನಾನು ಅಲ್ಲಿ ಮಗಳ ಮನೆಗೆ ಅಂತ ಹೋಗಕ್ಕೆ ಅಂತ ಬತ್ತಿದ್ದು. ಇವ್ರು ಹಿಂದ್ಗಡೆ ಸೀಟಲ್ಲಿ ಕೂತಿದ್ರು, ನಾನು ಮುಂದ್ಗಡೆ ಸೀಟಲ್ಲಿ ಕೂತಿದ್ದು ಸರ್. ಅಲ್ಲಾಗಿದ್ದು ಅವರು ಎಲ್ಲ ಅಕ್ಕಪಕ್ಕರು ಇದೇನು ಹಿಂಗೆ ಮನೆಗಿದ್ರು. ನಾನು ಬಂದು ಆಗ ನೋಡಿ ನೀರು ತಗೋಗಿದ್ರು ಒಂದು ಬಾಟ್ಲಿಯ ಕುಡಿದ್ರಂತೆ, ಹಂಗೆ ಮನೆಗೆ ಕಂದ್ರಂತೆ. ಅಲ್ಲಿ ಡಾಕ್ಟ್ರ್ ಇತ್ತಲ್ಲ ಸರ್, ಸಿಸ್ಟ್ರು ನೋಡ್ತಾ ಇದ್ರು. ಪಾಪ ಇನ್ನೊಬ್ಳು ಡಾಕ್ಟರ್ ಇದ್ರು ಬಸ್ಸಲ್ಲಿ, ಅವ್ರೆಲ್ಲ ಚೆಕಪ್ ಮಾಡ್ತಿದ್ರು ಪಾಪ. ಇದ್ರು ಯಜಮಾನ್ರಿ ಸರ್. ಆಲ್ರೆಡಿ ಏನೋ ಉಸಿರಾಟಕ್ಕೆ ತೊಂದ್ರೆ ಅಂತ ಏನೋ ಹೇಳ್ತಿದ್ರು ಸರ್. ನನ್ಗೆ ಏನು ಹೇಳ್ತಿಲ್ಲ ಸರ್ ಇವರು. ಫಸ್ಟ್ ಎದೆ ನೋವಿತ್ತು ಮಾತ್ರ. ನಮ್ದು ಹಾಸನ ಸರ್, ಮಂಡಿನಹಳ್ಳಿ, ದೊಡ್ಡ ಮಂಡಿನಹಳ್ಳಿ ಅಂತ. ಅಲ್ಲಿಂದ ಮಗಳು ಮನೆಗೆ ಅಂತ ಬರ್ತಿದ್ರು ಸರ್. ಡಾಕ್ಟರ್ ಇತ್ತಿಲ್ಲ ಪಾಪ, ಸಿಸ್ಟ್ರು ಬಂದ್ರು ನಮ್ ಜೊತೆನೆ. ಇನ್ನು ಸೋಲೂರು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರಲ್ಲ, ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತಿದೆ ಆರೋಗ್ಯ ಇಲಾಖೆ. ಆರೋಗ್ಯ ಸಚಿವರು ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಕೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಯಾವ ಸಮಯಕ್ಕೆ ಆಸ್ಪತ್ರೆಗೆ ಹೋಗಿದ್ರು, ಆ ಸಮಯದಲ್ಲಿ ಯಾಕೆ ವೈದ್ಯರು ಇರಲಿಲ್ಲ, ರೋಗಿ ಹೋದಾಗ ವೈದ್ಯರು ಅಲ್ಲಿ ಇರಲಿಲ್ವಾ, ಏನು ಎತ್ತ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಅವ್ರು ಫರ್ದರ್ ಅವ್ರಿಲ್ಲ ಅಂದ್ರೆ ಬೇರೆ ಡಾಕ್ಟರ್ ಇಲ್ಲ ಸರ್. ಅಲ್ಲಿಂದ ನೆಲಮಂಗಲ ತಾಲೂಕು ಆಸ್ಪತ್ರೆಗೆ ಬಂದಿದ್ದಾರೆ. ಬರೋದ್ರಲ್ಲ ಡೆತ್. ಸೋಲೂರು ಆಸ್ಪತ್ರೆಯಲ್ಲಿ ಡಾಕ್ಟರ್ ಇದ್ದಿದ್ರೆ ಅವ್ರು ಬದುಕುಳಿತಾ ಇದ್ರು, ವೈದ್ಯರಿಲ್ಲ ಸರ್ ಅಲ್ಲಿ. ನೋಡಿ, ನನಗೆ ಪೂರ್ತಿ ಮಾಹಿತಿ ಇಲ್ಲ. ನೀವು ಹೇಳಿದ್ದನ್ನು ನಾನು ತಿಳ್ಕೊಂಡು ಏನಾಗಿದೆ ಅಂತ ವಿಚಾರಿಸ್ತೀನಿ. ಯಾಕೆಂದರೆ ಸೋಲೂರು ಅದೊಂದು ಪ್ರಮುಖ ಸ್ಥಳ. ಅದು ಎಷ್ಟು ಸಮಯಕ್ಕೆ ಹೋಗಿದ್ರು, ಯಾವ ಟೈಮ್ಗೆ ಹೋಗಿದ್ರು, ಅದು ನೋಡಬೇಕಾಗ್ತದೆ. ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿದ್ದಾರೆ. ಯಾಕಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 4 ಗಂಟೆವರೆಗೂ ಇರ್ತಾರೆ ಡಾಕ್ಟ್ರು, ಆಮೇಲೆ ಇರೋದಿಲ್ಲ. ಸೊ ಈ ಥರದ ಇರ್ತದೆ. ಸೊ ನಾನು ವಿಚಾರಿಸ್ತೀನಿ ಎಲ್ಲಿಗೆ ಹೋಗಿದ್ರು ಏನು ಅಂತ. ಅದ ನಂತರ ಡಾಕ್ಟ್ರ್ ಏನಾದರೂ ಅಲ್ಲಿ ಪೋಸ್ಟ್ ಆಗಿ ಅವರು ಅಲ್ಲಿಗೆ ಕೆಲಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಅಪರಾಧ ಆಗ್ತದೆ. ಅವರು ಅಲ್ಲಿ ಯಾರು ಅಲ್ಲಿ ವೇಕೆನ್ಸಿ ಇದ್ದರೆ ಅದನ್ನು ಮುಂದೆ ನೋಡಬೇಕಾಗ್ತದೆ.